ಮತ್ತೆ ಬರೆ ಎಳೆದಿದೆ ಕಾವೇರಿ ಪ್ರಾಧಿಕಾರ. ಪದೇ ಪದೇ ಬಿಸಿ ತುಪ್ಪವನ್ನ ಎರಚ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಎತ್ತಿ ಹಿಡಿದಿದೆ ಇದೀಗ ಸಿಡಬ್ಲ್ಯೂಎಂಎ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಆದೇಶವಾಗಿ ಪರಿವರ್ತಿಸಿದೆ ಸಿಡಬ್ಲ್ಯೂಎಂಎ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಬಿಡೋದಕ್ಕೆ ಆದೇಶವನ್ನ ನೀಡಲಾಗಿದ್ದು ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆದೇಶವನ್ನ ಹೊರಡಿಸಿದೆ. 15 ದಿನ ಸುಮಾರು 12 ಟಿಎಂಸಿ ನೀರು ಹರಿಸಬೇಕಾದಂತ ಸ್ಥಿತಿ ಈಗ ನಿರ್ಮಾಣವಾಗಿದ್ದು ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ರೈತರಿಗಾಗಲೇ ಆಗ್ರಹಿಸ್ತಾ ಇದ್ದಾರೆ. ಕಾವೇರಿ ಕೊಳ್ಳಗಳಲ್ಲೇ ಈಗ ನೀರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹೊರ ರಾಜ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡೋದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಎತ್ತಲಾಗ್ತಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಇದೀಗ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿರುವುದರಿಂದಾಗಿ ರಾಜ್ಯದಲ್ಲಿ ಈಗ ಇಕ್ಕಟ್ಟಿನ ಪರಿಸ್ಥಿತಿ. ನೀರಿಗಾಗಿ ಹೋರಾಟ ಈಗಾಗಲೇ ಶುರುವಾಗಿತ್ತು. 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂದರೆ ಸುಮಾರು 12 ಟಿಎಂಸಿ ಅಷ್ಟು ನೀರನ್ನು ಹರಿಸಬೇಕಾಗುತ್ತೆ. ಕಾವೇರಿ ಕೊಳ್ಳದಲ್ಲೇ ಈಗ ನೀರು ಖಾಲಿಯಾಗಿದೆ. ಇಂಥ ಸಂದರ್ಭದಲ್ಲಿ ಇನ್ನೂ 15 ದಿನಗಳ ಕಾಲ 12 ಟಿಎಂಸಿ ನೀರು ಬಿಟ್ಟರೆ ರಾಜ್ಯದ ಸ್ಥಿತಿಗತಿಗಳಿಗೆ ಏನಾಗಬೇಕು? ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿ ಆದೇಶ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ನಿಟ್ಟಿನಲ್ಲಿ ರೈತರು ಈಗ ಕಾವಿರುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹೇಳಿಕೆಯನ್ನು ಕೊಟ್ಟಿದ್ದು ತಮಿಳುನಾಡಿಗೆ 28 ಟಿಎಂಸಿ ನೀರಿನ ಬೇಡಿಕೆ ಇಟ್ಟಿತ್ತು ಅಂತ ಹೇಳಿದ್ದಾರೆ. ತಮಿಳುನಾಡು ಬೇಡಿಕೆಯನ್ನ ಸಿಡಬ್ಲ್ಯೂಎಂಎ ಒಪ್ಕೊಂಡಿಲ್ಲ. ಹವಾಮಾನ ಇಲಾಖೆ ಉತ್ತಮ ಮಳೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಸಿಡಬ್ಲ್ಯೂಎಂಎ ನೀರು ಹರಿಸುವಂತೆ ಸೂಚನೆಯನ್ನ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ವಕೀಲರ ತಂಡ ನಿರ್ಧರಿಸಲಿದೆ. ಇಂದಿನ ಸಭೆಯ ಬೆಳವಣಿಗೆಯನ್ನ ಸಿಎಂ ಗಮನಕ್ಕೆ ತರ್ತೇವೆ ಅಂತ ದೆಹಲಿಯಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹೇಳಿದ್ದಾರೆ. ಅಲ್ಲಿ ಲೀಗಲ್ ಟೀಮ್ ಇದೆ, ಮಾನ್ಯ ಅಡ್ವೊಕೇಟ್ ಜನರಲ್ ಇದ್ದಾರೆ, ಸೀನಿಯರ್ ಅಡ್ವೊಕೇಟ್ಸ್ಗಳಿದ್ದಾರೆ. ಅವರು ಈ ವಿಷಯವನ್ನು ಪುನಃ ಚರ್ಚೆ ಮಾಡ್ತಾರೆ. ತದನಂತರ ಏನು ತೀರ್ಮಾನವನ್ನು ತೆಗೆದುಕೋಬೇಕು ಅಥವಾ ಏನು ಡಿಸಿಷನನ್ನು ಅಥವಾ ಏನು ವಾದವನ್ನು ಮಂಡನೆ ಮಾಡಬೇಕು ಸುಪ್ರೀಂ ಕೋರ್ಟ್ ಮುಂದೆ, ಅದು ಖಂಡಿತ ಅದ್ರ ಬಗ್ಗೆ ಅವರು ದೇ ವಿಲ್ ಟೇಕ್ ದ ಬೆಸ್ಟ್ ಆಫ್ ದಿ ಡಿಸಿಷನ್ಸ್ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಇಂದಿನ ದಿನ ಸಿಡಬ್ಲ್ಯೂಎಂಎ ಮೀಟಿಂಗ್ ನಡೆದಿದೆ. ಸಿಡಬ್ಲ್ಯೂಎಂಎ ಮೀಟಿಂಗ್ನಲ್ಲಿ ನಾವು ನಮ್ಮ ಪರವಾಗಿ ವಾದವನ್ನು ಮಾಡಿದ್ದೀವಿ. ತಮಿಳುನಾಡಿನಿಂದ ಬಂದಿರತಕ್ಕಂಥ ಟೀಮ್ ತಮ್ಮ ಪ್ರಕಾರ ವಾದವನ್ನು ಮಾಡಿದ್ದಾರೆ. ನಾವು ಸಿಡಬ್ಲ್ಯೂಆರ್ಸಿನಲ್ಲಿ ಹೊರಡಿಸಲಾದ ಆದೇಶವನ್ನು 9,000 ಕ್ಯೂಸೆಕ್ಸು 15 ದಿನಕ್ಕೆ ಬಿಡುವಂಥದ್ದು ಏನು ಆದೇಶ ಇತ್ತು ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವ್ರಿಗೆ ಕೇಳಿದ್ದೀವಿ. ಅವರು ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತದ್ದು ಅವರು ವಾದ ಮಾಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಅದನ್ನು ಅನುಸಾರವಾಗಿ 11.6 ಟಿಎಂಸಿ ನೀರನ್ನು 15 ದಿನಗಳಲ್ಲಿ ಬಿಡಬೇಕು. ಅದನ್ನು ಇನ್ನೂ ಕಡಿಮೆ ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಅದನ್ನು ಖಂಡಿತ 6,000 ಕ್ಯೂಸೆಕ್ಸು ಅಥವಾ ಅದಕ್ಕಿಂತನೂ ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಕೇಳಿದ್ದೀವಿ. ಅವರಲ್ಲಿ ಭಾಳಷ್ಟು ವಿಷಯಗಳ ಬಗ್ಗೆ ಆಲೋಚನೆ ಮಾಡಿದ್ದಾರೆ. ತಮಿಳುನಾಡು ಟೀಮ್ನವರು 28 ಟಿಎಂಸಿ ತನಕ ನಮಗೆ ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಅಂದರೆ 11.5 ಟಿಎಂಸಿ ಏನು ಬಿಡುಗಡೆ ಮಾಡುವಂಥದ್ದು ಆದೇಶ ಆಗಿದೆ. ಅದರ ಬದಲು ಅದನ್ನು 28 ಟಿಎಂಸಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದರು. ಕೊನೆಯದಾಗಿ ಎಲ್ಲ ಚರ್ಚೆ ಆದ ನಂತರ 9,000 ಕ್ಯೂಸೆಕ್ಸ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಈಗ ಆದೇಶವನ್ನು ಹೊರಡಿಸಿರುವಂತಹ ಬೆನ್ನಲ್ಲೇ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಗ್ತಾ ಇದ್ದು ಸಿಡಬ್ಲ್ಯೂಎಂಎ ಆದೇಶದ ಸಾಧಕ ಬಾಧಕಗಳ ಬಗ್ಗೆ ಸಚಿವರಿಂದ ಚರ್ಚೆ ಆಗ್ತಾ ಇದೆ. ಸಿಡಬ್ಲ್ಯೂಆರ್ಸಿನಲ್ಲೂ ಸಹ ನಮ್ಮ ಟೆಕ್ನಿಕಲ್ ಟೀಮ್ ಹೋಗಿ ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ. ನಾವು 9,000 ಬಿಡಲಿಕ್ಕೆ ಕಷ್ಟ ಅಂತ, ಬಟ್ ಆದರೆ ಅವರು ಸಿಚುಯೇಷನ್ನು ಮತ್ತು ಇನ್ಫ್ಲೋ ಇವೆಲ್ಲ ನೋಡಿ ಅದನ್ನು ಮಾಡಿಬಿಟ್ಟಿದ್ದಾರೆ. ನೋಡೋಣ, ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ, ಕಮಿಟಿ ಆದೇಶ ಮತ್ತು ಇಲ್ಲಿ ಪರಿಸ್ಥಿತಿ ನೋಡಬೇಕು. ಬಟ್ ಆದರೆ ನಮ್ಮ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ತಗೋತೀವಿ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇರೋದಕ್ಕೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದ್ದು ಕೆಆರ್ಎಸ್ ಡ್ಯಾಮ್ ಮುತ್ತಿಗೆ ಹಾಕಲಿರುವಂತಹ ವಾಟಾಳ್ ನಾಗರಾಜ್ ಕೆಲವೇ ಹೊತ್ತಿನಲ್ಲಿ ಕೆಆರ್ಎಸ್ಗೆ ವಾಟಾಳ್ ನಾಗರಾಜ್ ಆಗಮಿಸ್ತಾ ಇದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಡ್ಯಾಮ್ಗೆ ವಾಟಾಳ್ ನಾಗರಾಜ್ ಆಗಮಿಸಿದ್ದಾರೆ.
ಮುಂಜಾಗ್ರತಾ ಕ್ರಮವಾಗಿ ಕೆಆರ್ಎಸ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದ್ದು ಎಸ್ಪಿ, ಎಎಸ್ಪಿ, ಓರ್ವ ಡಿವೈಎಸ್ಪಿ, 10 ಪಿಐಗಳು, 19 ಮಂದಿ ಪಿಎಸ್ಐ ಸೇರಿದಂತೆ 3 ಕೆಎಸ್ಆರ್ಪಿ ತುಕಡಿಗಳು ಸೇರಿದಂತೆ ಒಟ್ಟು 400ಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದ್ದು ಕೆಆರ್ಎಸ್ ಡ್ಯಾಂ ಮುಖ್ಯ ದ್ವಾರದ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಸಿಡಿಮೆ ಆದೇಶವನ್ನು ಹೊರಡಿಸಿ 9,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಈ ಆದೇಶ ಹೊರಬೀಳ್ತಾ ಇದ್ದಂತೆ ರೈತರು ಕೂಡ ಸಿಡಿದಿದ್ದಾರೆ. ಇತ್ತ ವಾಟಾಳ್ ನಾಗರಾಜ್ ಕೂಡ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ಬರ್ತಾ ಇರೋದ್ರಿಂದಾಗಿ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಈಗಾಗಲೇ ಸ್ಥಳದಲ್ಲಾಗಿದೆ. CWRC ಆದೇಶವನ್ನು ವಿರೋಧಿಸಿ ಈಗಾಗಲೇ ಕಾವೇರಿ ನದಿಯ ತಟದಲ್ಲಿ ರೈತರು ಯಾವ ರೀತಿ ಹೋರಾಟಕ್ಕೆ ಧುಮುಕಿದ್ದಾರೆ ಅಂತ ನೋಡ್ತಾ ಇರಬಹುದು. ಕಾವೇರಿ ಕಿಚ್ಚು ಮತ್ತೆ ಹಬ್ಬುವಂತಹ ಸಾಧ್ಯತೆಗಳಿದೆ. ಇತ್ತೀಚೆಗಷ್ಟೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವನ್ನ ಬಂದ್ ಮಾಡಬೇಕು ಅನ್ನುವಂಥ ಆದೇಶವನ್ನ ಕೊಡಲಾಯಿತು. ಆದರೆ ಬಂದು ಠಸ್ ಆಯಿತು. ನಂತರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿದು. ಪದೇ ಪದೇ ಈ ರೀತಿಯಾಗಿ ರಾಜ್ಯದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಹೊರ ರಾಜ್ಯಕ್ಕೆ ನೀರು ಬಿಡ್ತಾ ಇರೋದಾದ್ರೂ ಹೇಗೆ? 28 TMC ನೀರನ್ನ ಕೇಳಿದ್ರು, ಆದರೆ ಬಿಡೋಕ್ತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ. ಕಡಿಮೆ ಪ್ರಮಾಣದಲ್ಲಿ ಬಿಡ್ತಿದ್ವಿ, ಮಳೆ ಮುನ್ಸೂಚನೆ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ಈ ಮಳೆ ಮುನ್ಸೂಚನೆ ನೀಡೋದು ಎಷ್ಟು ಮಟ್ಟಿಗೆ ಮಳೆ ಪ್ರಮಾಣ ಆಗುತ್ತೆ ಕಾದ್ ನೋಡಬೇಕಾಗಿದೆ. ಸದ್ಯಕ್ಕಂತೂ ಈಗ ಪರಿಸ್ಥಿತಿ ಭುಗಿಲೇಳುವಂಥ ಎಲ್ಲ ಸಾಧ್ಯತೆಗಳಿದೆ. 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿರೋದ್ರಿಂದಾಗಿ ಪರಿಸ್ಥಿತಿ ಬಿಗಡಾಯಿಸುವ ಸಾಧ್ಯತೆಗಳು ದಟ್ಟವಾಗ್ತದೆ. ರಾಜ್ಯ ಸರ್ಕಾರಕ್ಕೆ ಒಟ್ಟಿಗೆ ತಣ್ಣೀರು ಬಡಿ ಅಯ್ಯಯ್ಯೋ 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 ಇದಕ್ಕಾಗಿ ಹೋರಾಟ, ಇಲ್ಲಿ ತನಕ ಹೋರಾಟ, ಕಾವೇರಿ